ಏನು ಹೇಳ್ತಿದ್ದೀರಾ ಸರ್ 1300? ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಮಹೇಶ್ ಅವರಿದ್ದಾರೆ, ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಮಾಲೀಕರಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾವೇನು ವಿಡಿಯೋ ಪೋಸ್ಟ್ ಮಾಡಿದ್ವಿ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಅದರಲ್ಲಿ ತುಂಬ ಕಸ್ಟಮರ್ಸ್ ಬಂದು ಅಥವಾ ನಮ್ಮ ವೀಕ್ಷಕರು ಬಂದು ಕ್ವಶನ್ಸು ಮತ್ತು ಸಜೆಷನ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಹಾಗಾಗಿ ಡೈರೆಕ್ಟಾಗಿ ಅವ್ರ ಹತ್ರನೇ ನಾವು ಇವತ್ತು ಎಲ್ಲ ಪ್ರತಿಯೊಂದಕ್ಕೂ ಉತ್ತರಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ. ಸೊ ನಮ್ಮ ಬೆಂಗಳೂರಲ್ಲಿ ತುಂಬ ಸಂಸ್ಥೆಗಳಿದೆ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ಗೆ. ಸೊ ಕಸ್ಟಮರ್ಸ್ ಏನಕ್ಕೆ ನಿಮ್ಮ ಅರ್ಬನ್ ಲೈನ್ ಆ್ಯಂಡ್ ವಿವರ್ ಡಿಸೈನ್ಸ್ನ ಚೂಸ್ ಮಾಡಬೇಕು? ನಮಸ್ತೆ ವೀಕ್ಷಕರೇ, ಚಂದನವರ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಯಲಹಂಕ ಶೋರೂಮಲ್ಲಿ ಕೂತಿದ್ದೀವಿ, ಅಂದರೆ ನಮ್ಮದು ಇಂಟೀರಿಯರ್ ಶೋರೂಮ್ ಮಾಡಿದ್ದೀವಿ. ಇಲ್ಲಿ ಯಲಹಂಕಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ, ಫಸ್ಟ್ ಅದನ್ನು ಹೇಳ್ತೀನಿ ನಾನು. ಯಲಹಂಕದಲ್ಲಿ ನಮ್ಮ ಕಸ್ಟಮರ್ ಬೇಸ್ ಇನ್ಕ್ರೀಸ್ ಆಗ್ತಾಯಿತ್ತು, ಆದ್ದರಿಂದ ನಾವು ಯಲಹಂಕ ಆಫೀಸ್ ಮಾಡ್ಕೊಂಡಿದ್ದೀವಿ ರೀಸೆಂಟ್ಲಿ. ಆ್ಯಂಡ್ ಇಲ್ಲಿನ ಎಲ್ಲ ಕಸ್ಟಮರ್ಗೂ ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ಆದ್ದರಿಂದ ನೀವು ಯಾರೇ ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ಸ್ ಯಾವುದೇ ಸರ್ವಿಸ್ ಬೇಕಾದ್ರೂ ನಮ್ಮ ಯಲಹಂಕ ಕೋಗಿಲು ಕ್ರಾಸ್ ಹತ್ರ ನಮ್ಮ ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ನಾವು ಡಿಫ್ರೆಂಟ್ ಬೇರೆಯವ್ರಿಗೆ ಅಂದರೆ, ನಾರ್ಮಲಿ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್, ನಮ್ಮದು ಮೆಟೀರಿಯಲ್ಸ್ ಎಲ್ಲದನ್ನು ಯಾವುದೇ ಮೆಟೀರಿಯಲ್ಸ್ ತೊಗೊಂಡ್ರು, ಲೈಕ್ ದಟ್ ಅಗ್ರಿಗೇಟ್ಸ್ ಆಗಲಿ, ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಆ ಥರ ಬಂದರೆ VSI ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಎಮ್ ಸ್ಯಾಂಡ್ ಅಥವಾ ಪಿ ಸ್ಯಾಂಡ್ ಅಂತ ಬಂದರೆ ಅದರಲ್ಲಿ ಡಬಲ್ ವಾಶ್, ಸಿಂಗಲ್ ವಾಶ್ ಆ ಥರ ಬರುತ್ತೆ. ಆ್ಯಂಡ್ ನೀವು ಕಾಂಕ್ರೀಟ್ಗೆ ಅಂದ್ರೇ ಸಿ ಸ್ಯಾಂಡ್ ಅಂತ ಬರುತ್ತೆ. ಆ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ನಿಮ್ದು ಏನು ಅಮೌಂಟ್ ಕೊಟ್ಟಿದ್ದೀರಾ, ಆ್ಯಸ್ ಎ ಕಸ್ಟಮರ್ ಏನು ಅಮೌಂಟ್ ನಮಗೆ ಕೊಟ್ಟಿದ್ದಾರೆ ಅದಕ್ಕೆಲ್ಲದು ಯಾವುದೇ ರೀತಿ ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ದಟ್ ಆ ಮೆಟೀರಿಯಲ್ಸು ನಾವು ಏನು ಯುಟಿಲೈಸ್ ಮಾಡ್ತಾಯಿದ್ದೀವಿ, ಆ ಅಮೌಂಟ್ ಏನು ಯುಟಿಲೈಸ್ ಮಾಡ್ತಾಯಿದ್ದೀವಿ ನಾವು ಅನ್ನೋದು ಟ್ರಾನ್ಸ್ಪರೆನ್ಸಿ ಇದೆ. ಆ್ಯಂಡ್ ನೋ ಹಿಡನ್ ಚಾರ್ಜಸ್. ನಮ್ಮ ಕಂಪನಿಯಲ್ಲಿ ನೀವು ಯಾವುದೇ ಪ್ಯಾಕೇಜಸ್ ತೊಗೊಳ್ಳಿ ಸರ್, ಹಿಡನ್ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಒಂದು ಕನ್ಸ್ಟ್ರಕ್ಷನ್ಗೆ, ಒಂದು ಮನೆ ಕಟ್ಕೊಡೋದಕ್ಕೆ ಏನು ಬೇಕೋ ಅದೆಲ್ಲದು ಇನ್ಕ್ಲೂಡ್ ಮಾಡಿರ್ತೀವಿ. ಮೆನಿ ಕಂಪನೀಸ್ ಹಿಡನ್ ಚಾರ್ಜಸ್ ಇಟ್ಟಿರ್ತಾರೆ, ಅಂದರೆ ಮೇಯ್ನ್ ಗೇಟ್ ಸಪ್ರೇಟ್ ಅಂತ ಹೇಳ್ತಾರೆ, ಮುಂದೆ ಡ್ರೈನೇಜ್ ಬಂದರೆ ದಟ್ ವಿಲ್ ಬಿ ಸಪ್ರೇಟ್ ಹೇಳ್ತಾರೆ, ಸಂಪು ಸಪ್ರೇಟ್ ಹೇಳ್ತಾರೆ. ಅಂದರೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ದೀಸ್ ಆರ್ ಬೇಸಿಕ್ ಕಮ್ಯುನಿಟೀಸ್. ಈ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನೇನು ಬೇಕು ಒಂದು ಕನ್ಸ್ಟ್ರಕ್ಷನ್ಗೆ ಅದೆಲ್ಲದು ಇನ್ಕ್ಲೂಡ್ ಆಗಿರುತ್ತೆ, ಯಾವುದೇ ಹಿಡನ್ ಚಾರ್ಜಸ್ ಇರೋದಿಲ್ಲ. ಅಂದರೆ ಇನ್ಕ್ಲೂಡಿಂಗ್ ಗ್ಯಾಸ್, ಕಾಪರ್ ಪೈಪಿಂಗ್ ಫಾರ್ ಕಿಚನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅಥವಾ ಎಲೆಕ್ಟ್ರಿಕಲ್ಲಿಗೆ ಬಂದಾಗ ಎಲೆಕ್ಟ್ರಿಕಲ್ ಪಾಯಿಂಟ್ಗಳು ನಿಮಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅಂದರೆ ನಾವೇ ಇಂಟೀರಿಯರ್ಸ್ ಮಾಡೋದ್ರಿಂದ ನಾವು ಇಂಟೀರಿಯರ್ಸ್ನ ಇಂಪ್ಲಿಮೆಂಟೇಷನ್ ಮಾಡಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೀವಿ. ಆದರೆ ನಿಮಗೆ ನೋ ಹಿಡನ್ ಚಾರ್ಜಸ್ ಇನ್ ಅವರ್ ಕಂಪನಿ ಸರ್. ಆ್ಯಂಡ್ ನೆಕ್ಸ್ಟ್ ಬಂದರೆ ಫ್ಲೆಕ್ಸಿಬಿಲಿಟಿ ಹೇಗೆ ಅಂತ ಹೇಳ್ಬೋದು ಅಂದರೆ, ಕಸ್ಟಮರ್ ಓರಿಯೆಂಟೆಡ್ ಇರ್ತೀವಿ. ಇವಾಗ ಕಸ್ಟಮರ್ ನಾನು ಏನೋ ಒಂದು ಪ್ಯಾಕೇಜಲ್ಲಿ ಒಂದು ಕೊಟ್ಟಿದ್ದೀನಿ, ಆ ಮೆಟೀರಿಯಲ್ ನನಗಿಲ್ಲ, ನಾನು ಬೇರೆ ಥರ ಹೋಗ್ತಾಯಿದ್ದೀನಿ ಅಂದರೆ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆ ಕಾಸ್ಟಿಂಗ್ ಏನಾಗ್ತಿರುತ್ತೆ ಅದು ಡಿಡಕ್ಷನ್ ಮಾಡಿ, ಇಲ್ಲ ಅಂದರೆ ಆ ಮೆಟೀರಿಯಲ್ನೇ ಚೂಸ್ ಮಾಡೋ ಥರ ಆಪ್ಷನ್ಸ್ ಕೊಡ್ತೀವಿ ನಾವು. ಅಂದರೆ ನಮ್ಮ ಹತ್ರ ಬಂದರೆ ನಾವು ಪ್ಯಾಕೇಜ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಯಾವ ಬೇಕು ಮೆಟೀರಿಯಲ್ ಚೂಸ್ ಮಾಡಿ ಆ ಮೆಟೀರಿಯಲ್ ನಾವು ಕೊಡ್ತೀವಿ ನಿಮಗೆ. ಡಿಸೈನ್ಡ್ ಆರ್ಕಿಟೆಕ್ಚರಲ್ ಡಿಸೈನ್ ಬರುತ್ತೆ. ಅಂದರೆ ನಮ್ಮ ಟೀಮ್ ಇರೋದು ಎಲ್ಲ ಟ್ರೈನ್ಡ್ ಟೀಮ್ ಇದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟೀಮ್ ಇದ್ದಾರೆ. ಅಂದರೆ ನಾವು ಒಂದು ಪ್ಲ್ಯಾನ್ ಕೊಡ್ತಾಯಿದ್ದೀವಿ ಅಂದರೆ 100% ವಾಸ್ತು ಇರುತ್ತೆ. ಆ್ಯಂಡ್ 3D ಎಲಿವೇಷನ್ ಕೊಡ್ತೀವಿ ನೀವು ಬಿಲ್ಡಿಂಗಿಗೆ. ಆ್ಯಂಡ್ ಒಂದು ಡೀಟೈಲ್ ಡ್ರಾಯಿಂಗ್ ಕೊಡ್ತೀವಿ. ನಿಮ್ಮ ಕನ್ಸ್ಟ್ರಕ್ಷನ್ ನಾವು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಪ್ರತಿಯೊಂದು ಪಾಯಿಂಟಲ್ಲೂ ಒಂದು ಡೀಟೈಲ್ ಡ್ರಾಯಿಂಗ್ ಕೊಡ್ತೀವಿ. ಆದ್ದರಿಂದ ವಿ ಆರ್ ಬೆಸ್ಟ್ ಟು ಅದರ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಅಫೋರ್ಡಬಿಲಿಟಿ ಸರ್, ಅಂದರೆ ಪ್ರೈಸಿಂಗೂ ನಮ್ದೇನು ಆ ಥರ ಪ್ರೈಸಿಂಗ್ ಜಾಸ್ತಿ ಇಲ್ಲ. ನಮ್ಮದು ಬೇಸಿಕ್ ಪ್ಯಾಕೇಜಸ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ಕಿಂದ ಹಿಡಿದು ನೀವು ಹೇಗೆ ಚೂಸ್ ಮಾಡ್ತೀರಾ, ಮೊದಲು ಕಸ್ಟಮರ್ ಆಪ್ಷನ್ ಬಿಡ್ತೀವಿ. ಕಸ್ಟಮರ್ಗೆ ಯಾವ ಮೆಟೀರಿಯಲ್ ಬೇಕು, ಅವ್ರದ್ದು ಡ್ರೀಮ್ ಹೌಸ್ ಹೇಗೆ ಬೇಕು ಅನ್ನೋದಕ್ಕೆ ಆಪ್ಷನ್ ಕೊಡ್ತೇವೆ. ಆಫ್ಟರ್ ದಟ್ ಅವ್ರ ರಿಕ್ವೈರ್ಮೆಂಟಿಗೆ ತಕ್ಕನಾಗೆ ನಾವು ಕಸ್ಟಮೈಸ್ ಕೋಟ್ ಕೊಡ್ತೇವೆ. ಅದರ್ವೈಸ್ ನಮ್ಮ ಪ್ಯಾಕೇಜಲ್ಲೂ ಚೂಸ್ ಮಾಡಿಕೊಂಡು ಅವ್ರ ಅಪ್ಗ್ರೇಡೇಷನ್ಸು ಮಾಡ್ಕೋಬೋದು. ಓಕೆ, ದೀಸ್ ಆರ್ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಗಿವ್ ಅಂತ ಹೇಳ್ಬೋದು ಸರ್. ಸೊ ಅಫೋರ್ಡಬಿಲಿಟಿ ಅಂತ ಹೇಳಿದ್ರಲ್ಲ, ಸೊ ನಿಮ್ಮ ಪ್ಯಾಕೇಜಸ್ ಬಗ್ಗೆ ನಮ್ಗೆ ಸ್ವಲ್ಪ ಹಾಗೆ ತಿಳಿಸ್ಕೊಡಿ ಸರ್. ಅಂದರೆ ಪ್ಯಾಕೇಜಸ್ ಅಂತ ಹೋದಾಗ ನಾನು 1300 ರೂಪೀಸಿಂದನೂ ಪ್ಯಾಕೇಜ್ ಕೊಡ್ಬೋದು. ಅಂದರೆ ಈಗ ಬೆಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನೇ 1300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಪ್ಯಾಕೇಜಸ್ ಅಂತಲೂ ನಾನು ಹೇಳ್ಬೋದು. ಏನು ಹೇಳ್ತಿದ್ದೀರಾ ಸರ್ 1300? ಹಾಗೆ ಸರ್, ನಾನು ಕೊಡ್ತೀನಿ. ನಮ್ಮ ಕಂಪನಿಗೆ ಬಂದರೆ 1300 ರೂಪೀಸ್ ಪ್ಯಾಕೇಜು ಕೊಡ್ತೀನಿ. ಅದರಿಂದ ಮೇಲಕ್ಕೂ ತುಂಬ ಪ್ಯಾಕೇಜಸ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಸರ್ 1300 ಅಂತ ಹೇಳ್ತಿದ್ರಲ್ಲ, ಸೊ ಆ ಪ್ಯಾಕೇಜಸಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತಿದ್ದೀರಾ ನಮ್ಮ ಕಸ್ಟಮರ್ಸ್ಗೆ? ಸರ್ 1300 ಪ್ಯಾಕೇಜ್ ಅಂದರೆ ಸ್ಟ್ರಕ್ಚರ್ ಪ್ಯಾಕೇಜ್ ಅಂತ ಕೊಡ್ತಾ ಇದ್ದೀವಿ ಸರ್. ಸ್ಟ್ರಕ್ಚರ್ ಪ್ಯಾಕೇಜ್ ಅಂದರೆ ನಿಮಗೆ ಟೋಟಲ್ ಬಿಲ್ಡಿಂಗ್ ಸ್ಟ್ರಕ್ಚರ್ 1300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಅಂದರೆ ನಿಮ್ಗೆ ಅಪ್ ಟು ಪ್ಲಾಸ್ಟಿಂಗ್ ಸ್ಟೇಜ್ವರೆಗೂ ನಾವು ಟೋಟಲ್ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರ್ತೀವಿ. ಆಫ್ಟರ್ ದಟ್ ಕಸ್ಟಮರ್ ಚೂಸ್ ಹೇಗೆ ಅಂದರೆ, ಫ್ಲೋರಿಂಗ್ ಅಂದರೆ ಐಟಮ್ ರೇಟಲ್ಲಿ ಕೊಡ್ತೀವಿ ನಿಮಗೆ. ಓಕೆ, ಪರ್ ಸ್ಕ್ವೇರ್ ಫೀಟಲ್ಲಿ, ಅಂದರೆ ಲೇಯಿಂಗ್ ಚಾರ್ಜಸ್ ಆಗಲಿ, ಇವಾಗ ಪೇಂಟಿಂಗ್ ಆಗಲಿ,
ದಟ್ ಹೈಟಮ್ ರೇಟಲ್ಲಿ ಚಾರ್ಜ್ ಮಾಡ್ತೀವಿ. ಕಸ್ಟಮರ್ ಫಿನಿಶಿಂಗ್ ವರ್ಕ್ಸ್ ಅವ್ರು ಇಷ್ಟ ಬಂದಂಗೆ ಮಾಡಿಸ್ಕೋಬೋದು. ದಟ್ ಬೆನಿಫಿಟ್ ಟು ಕಸ್ಟಮರ್. ಸೊ ಸ್ಕ್ವೇರ್ ಫೀಟಲ್ಲಿ ಹೇಳ್ತಾ ಇದ್ರಿ. ಸೊ ಈ ಚದರ ಅಡಿಲಿ ಹೇಗೆ ಸರ್? ಚದರ ಅಂದರೆ ಸರ್ 100 ಸ್ಕ್ವೇರ್ ಫೀಟ್ನ ಒಂದು ಚದರ ಅಂತೀವಿ. ಓಕೆ. ಅಂದರೆ ನಿಮಗೆ 1,30,000 ಪರ್ ಚದರ ಬರುತ್ತೆ. ಅಂದರೆ ಅದೇ ಥರ ಪ್ಯಾಕೇಜಸ್ ನೀವು ಯಾವುದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೂ ದಟ್ ವಿಲ್ ಬಿ 100 ಸ್ಕ್ವೇರ್ ಫೀಟ್. 1 ಸ್ಕ್ವೇರ್ ಫೀಟ್ಗೆ ನಾವು ಹೇಳೋದು 1,300 rupees. 100 ಸ್ಕ್ವೇರ್ ಫೀಟ್ಗೆ ಹೇಳೋದು ಮಲ್ಟಿಪ್ಲೈ ಮಾಡಿಕೊಂಡ್ರೆ 1,30,000 ಬರುತ್ತೆ. ಓಕೆ, 1,300 ಅಂತ ಹೇಳಿದ್ರಿ. ಸೊ ಇದು ಬಿಟ್ಟು ಬೇರೆ ಏನಾದ್ರು ಪ್ಯಾಕೇಜಸ್ಗಳಿದೆಯಾ? ಎಸ್ ಸರ್, ಹೌದು. ಆಮೇಲೆ ನಮ್ಮದು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಂತ ಬಂದರೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಂದರೆ ನಾರ್ಮಲಿ ನಿಮಗೇನು ಒಳಗಡೆ ಬರೋದಿಲ್ಲ, ಪ್ಲೈನ್ ಆಗಿರುತ್ತೆ. ಓಕೆ. ಫಾರ್ ಕಮರ್ಷಿಯಲ್ ಬಿಲ್ಡಿಂಗ್ಸು ಫುಲ್ ಫಿನಿಶಿಂಗ್ ಅಪ್ ಟು ಎಂಡ್ ಫಿನಿಶಿಂಗ್ವರೆಗೂ ಅಂದರೆ 1,500 rupees ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಆಮೇಲೆ ರೆಸಿಡೆನ್ಷಿಯಲ್ ಎಲ್ಲದನ್ನು 1,650 ಇಂದ ಸ್ಟಾರ್ಟ್ ಮಾಡ್ತೀವಿ. 1,650 ಪರ್ ಸ್ಕ್ವೇರ್ ಫೀಟ್ ಆ್ಯಂಡ್ 1,850 ಅಂದರೆ ನಮ್ಮದು ಹೇಗೆ ಅಂದರೆ ಬೇಸಿಕ್, ಸ್ಟ್ಯಾಂಡರ್ಡ್, ಪ್ರೀಮಿಯಂ ಪ್ಲಸ್ ಆ್ಯಂಡ್ ಲಕ್ಸುರಿ ಅಂತ ಮಾಡ್ಕೊಂಡಿದ್ದೀವಿ. ಓಕೆ. ಅಂದರೆ ನಿಯರ್ಲಿ ಫಾರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ 5 ಪ್ಯಾಕೇಜಸ್ ಇದೆ ಸರ್. ಅಂದರೆ 1,650 rupees ಪರ್ ಸ್ಕ್ವೇರ್ ಫೀಟ್, 1,850, 2,000, 2,200 ಆ್ಯಂಡ್ 2,500. 1,300 ಬಂದು ಸ್ಟ್ರಕ್ಚರಲ್ ಪ್ಲಾನ್ ಅಂತ ಹೇಳಿದ್ರಿ. ಎಸ್. ಸೊ ಈಗ 1,600 ಮತ್ತು ಅದ್ರ ಮೇಲೆ ಇರೋದೆಲ್ಲ ಹೇಗೆ? ಎಸ್ ಸರ್, ಅದು ಫುಲ್ ಪ್ಯಾಕೇಜಸ್. ಅಂದರೆ ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಫಿನಿಶಿಂಗ್ ಮೆಟೀರಿಯಲ್ಸು ಸೇರಿರುತ್ತೆ. ಅಂದರೆ ಟೋಟಲ್ ಒಂದು ಮನೆ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಎಕ್ಸೆಪ್ಟ್ ಇಂಟೀರಿಯರ್ಸ್ ಅಂತಲೇ ಹೇಳ್ತೀನಿ ನಾನು. ಇಂಟೀರಿಯರ್ಸ್ ಅಂತ ನಾವೇ ಮಾಡಿಕೊಡ್ತೀವಿ. ದಟ್ ವಿಲ್ ಬಿ ಸಪ್ರೇಟ್ ಕಾಸ್ಟ್ ಕೊಡ್ತೀವಿ ನಿಮಗೆ ಫಾರ್ ಅಂದರೆ ನೀವೇನು ಡಿಸೈನ್ ತೊಗೊತೀರ ಅದ್ರ ಮೇಲೆ. ಎಕ್ಸೆಪ್ಟ್ ಇಂಟೀರಿಯರ್ಸ್ 1,650ಇಂದ ನಾವೇನು ಪ್ಯಾಕೇಜಸ್ ಮಾಡ್ತಿದ್ವಿ, ಟೋಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನೇ ಕೊಡ್ತೀವಿ ಸರ್. ಅದರಿಂದ ನಮ್ದೆಲ್ಲ ಪ್ಯಾಕೇಜಸಲ್ಲೂ ನಾವು ಹೈಡ್ರಾಲಿಕ್ ಪ್ರೆಸ್ಡ್ ಬ್ಲಾಕ್ಸೇ ಕೊಡ್ತೀವಿ. ಆ್ಯಂಡ್ ಇದ್ರಲ್ಲಿ ಬಂದರೆ ಬ್ರಿಕ್ಸಲ್ಲಿ ಬಂದರೆ ವೇರಿಯೇಷನ್ಸ್ ಮಾಡ್ತೀವಿ, ಟೇಬಲ್ ಮೋಲ್ಡೆಡ್ ಬ್ರಿಕ್ಸ್ ಆ್ಯಂಡ್ ವೈರ್ ಕಟ್ ಬ್ರಿಕ್ಸ್ ಅಂತ. ಸೊ ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ ಕಸ್ಟಮರ್ಸ್ಗೆ? ಸರ್ ಎರಡೂ ಚೆನ್ನಾಗಿದೆ, ಬಟ್ ಮೇಂಟೈನ್ ಅಂದರೆ ನಿಮಗೆ ನಾರ್ಮಲಿ ವೈರ್ ಕಟ್ ಬ್ರಿಕ್ಸ್ ಹೋದಾಗ ದಟ್ ವಿಲ್ ಬಿ ಗುಡ್ ಅಂತ ಹೇಳ್ಬೋದು. ಸೊ ಸರ್, ಈಗ ಪ್ಯಾಕೇಜಸ್ ಎಲ್ಲ ಹೇಳಿದ್ರಿ. ಸೊ ನಮ್ಮ ಚಂದನವನ ಚಾನಲಿಂದ ಬಂದ ಕಸ್ಟಮರ್ಸ್ಗಳಿಗೆ ಏನೇನು ಆಫರ್ ಕೊಡ್ಬೋದು ನೀವು? ಎಸ್ ಸರ್, ಡೆಫಿನೆಟ್ಲಿ ಕೊಡ್ಬೋದು. ಯಾಕೆಂದರೆ ನಾವು ಈಗ August 15th ಫ್ರೀಡಮ್ ಸೇಲ್ ಅಂತಲೇ ಮಾಡ್ತಾ ಇದ್ದೀವಿ. ಓಕೆ. ವಿ ಕ್ಯಾನ್ ಗಿವ್ ಅಪ್ ಟು 50 rupees ಪರ್ ಸ್ಕ್ವೇರ್ ಫೀಟ್ ಆದರೂ ಕೊಡ್ಬೋದು. ಇಲ್ಲಾಂದರೆ ವರ್ತ್ ಆಫ್ 2 lakh ಏನು ಬೇಕಾದರೂ ತೊಗೋಬೋದು ಸರ್ ಕಸ್ಟಮರು. ಅಪ್ಗ್ರೇಡೇಷನ್ ಆದರೂ ಆಗಲಿ, ಮೆಟೀರಿಯಲ್ ಅಪ್ಗ್ರೇಡೇಷನ್ ಆದರೂ ಆಗಲಿ, ಅದರ ತಂಗಿ ಇಲ್ಲಾಂದರೆ ಒಂದು ಮಾಡ್ಯುಲರ್ ಕಿಚನ್ ಮಾಡ್ಕೊಳ್ಳಿ. ದಟ್ ವರ್ತ್ ಆಫ್ 2 lakhs ಡೆಫಿನೆಟ್ಲಿ ವಿ ಕ್ಯಾನ್ ಆಫರ್ ದ ಕಸ್ಟಮರ್ ಸರ್. ಸೊ ಸರ್, ನನ್ನ ಹತ್ರ ಈಗ ನಾರ್ತ್ ಬೆಂಗಳೂರಲ್ಲಿ ಒಂದು ಸೈಟ್ ಇದೆ 30-40. ಓಕೆ. ಸೊ ಈಗ ನಾನು ನಿಮಗೆ ಕಾಲ್ ಮಾಡ್ತೀನಿ, ಮತ್ತು ಮುಂದಿನ ಪ್ರೋಸೆಸ್ ಹೇಗೆ, ನಾವು ಹೇಗೆ ಆನ್ ಬೋರ್ಡ್ ಆಗೋದು ಹೇಗೆ? ಎಸ್ ಸರ್, ಅಂದರೆ ನಾರ್ಮಲಿ ಇವಾಗ ನೀವು ಒಂದು ಕಾಲ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಾವು ಒಂದು ರಿಕ್ವೈರ್ಮೆಂಟ್ಸ್ ತೊಗೊಂಡಿರ್ತೀವಿ. ಇವಾಗ ನೀವು ಒಂದು 30-40 ಸೈಟ್ ಇಟ್ಟಿದ್ದೀರಾ ಅಂದರೆ ನಿಮಗೆ ಏನೇನು ಬೇಕಾಗಿದೆ, ಲೈಕ್ ದಟ್ ಗ್ರೌಂಡ್ ಫ್ಲೋರಲ್ಲಿ ಏನು ಬೇಕಾಗಿದೆ, ಫಸ್ಟಲ್ಲಿ ಏನಾಗಿದೆ, ಸೆಕೆಂಡಲ್ಲಿ ಏನಾಗಿದೆ, ಆಮೇಲೆ ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾ ಬರ್ತಿದೆ ಅನ್ನೋದಕ್ಕೆ ಒಂದು ಅಪ್ರಾಕ್ಸಿಮೇಟ್ ಕೊಟೇಶನ್ ಕೊಡ್ತೀವಿ. ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ತೊಗೊಂಡು, ಲೈಕ್ ದಟ್ ನೀವೇನು ಮೆಟೀರಿಯಲ್ಸ್ ಕೇಳ್ತೀರಾ, ಇಲ್ಲ ಅಂದರೆ ನಾವೇ ಒಂದು ಮೆಟೀರಿಯಲ್ ಸಜೆಸ್ಟ್ ಮಾಡ್ತೀವಿ, ನೀವೇನು ರಿಕ್ವೈರ್ಮೆಂಟ್ ಇದೆ ಅದಕ್ಕೊಂದು ಕೊಟೇಶನ್ ಕೊಡ್ತೀವಿ. ಆಫ್ಟರ್ ದಟ್ ನೀವೊಂದು ಕೊಟೇಶನ್ ನೋಡಿ, ನಮ್ಮದು ಮೆಟೀರಿಯಲ್ ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡಿ, ನಮ್ಮನ್ನ ಒಂದು ಸಲ ಆಫೀಸಲ್ಲಿ ಮೀಟ್ ಮಾಡಿ, ನೀವು ನಮ್ಮದು ಪ್ರಾಜೆಕ್ಟ್ಸ್ ಯಾವುದಾದ್ರೂ ನೋಡಿ, ಅಂದರೆ ನಮ್ಮ ಯಾವುದಾದ್ರೂ ಪ್ರಾಜೆಕ್ಟ್ಸ್ ನೀವು ವಿಸಿಟ್ ಮಾಡ್ಬೋದು, ಅಂದರೆ ಆನ್ ಗೋಯಿಂಗ್, ಕಂಪ್ಲೀಟೆಡ್, ಇದೆಲ್ಲ ನೋಡಿದ್ಮೇಲೆ ನೀವು ನಮಗೆ ಕನ್ಫರ್ಮೇಷನ್ ಅಂತ ಮಾಡಬೇಕಾಗತ್ತೆ. ಓಕೆ. ಆ ಪ್ರೊಸೆಸ್ ಹೇಗೆ ಸರ್, ಕನ್ಫರ್ಮೇಷನ್? ಅಂದರೆ ಒನ್ಸ್ ದ ಕನ್ಫರ್ಮೇಷನ್ ಸರ್, ಅಂದರೆ ಬುಕ್ಕಿಂಗ್ ಕನ್ಫರ್ಮೇಷನ್ ಅಂತ ಇರುತ್ತೆ. ಬುಕ್ಕಿಂಗ್ ಕನ್ಫರ್ಮೇಷನ್ ಆಯಿತು ಅಂದರೆ ನಾವು ನಿಮ್ಗೆ ಆರ್ಕಿಟೆಕ್ಟ್ ಅಸೈನ್ ಮಾಡಿಕೊಡ್ತೀವಿ. ಲೈಕ್ ದಟ್ ಒಂದ್ಸಲ ಆರ್ಕಿಟೆಕ್ಟ್ ಅಸೈನ್ ಆಯಿತು ಅಂದರೆ ಪ್ಲಾನಿಂಗ್ ಆಗುತ್ತೆ, ಒಂದು ಫ್ಲೋರ್ ಪ್ಲಾನ್ ಕೊಡ್ತೀವಿ. ಅದ್ರಲ್ಲಿ ಮತ್ತೆ ಏನಾದರೂ ಚೇಂಜಸ್ ಬೇಕು ಅಂದರೆ ರಿವಿಷನ್ಸ್ ಇರುತ್ತೆ. ಒನ್ಸ್ ದ ಫ್ಲೋರ್ ಪ್ಲಾನ್ ಫ್ರೀಸ್ ಆಗಿದೆ ಅಂದರೆ ಅದನ್ನು ಸ್ಟ್ರಕ್ಚರಲ್ ಡಿಸೈನಿಗೆ ಕಳಿಸ್ತೀವಿ. ಬಿಫೋರ್ ದ ಸ್ಟ್ರಕ್ಚರಲ್ ಡಿಸೈನ್ ಒಂದು ಸೈಟ್ ಇನ್ಸ್ಪೆಕ್ಷನ್ ಆಗಿರುತ್ತೆ. ಅಲ್ಲಿ SBC ಆಫ್ ಸಾಯಿಲು, SBC ಅಂದರೆ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಇದೆ ಸರ್. ಓಕೆ. ಅಂದರೆ ನಾರ್ಮಲಿ ಏನಾಗುತ್ತೆ, ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಯಾಕೆ ನೋಡಬೇಕು ಅಂದರೆ ಫೌಂಡೇಶನ್ ಏನು ಡಿಸೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆನ್ಸ್ ಆಗಿರುತ್ತೆ. ಅದೆಲ್ಲದನ್ನು ಚೆಕ್ ಆದಮೇಲೆ ನಾವು ಸ್ಟ್ರಕ್ಚರಲ್ ಡಿಸೈನಿಗೆ ಕಳಿಸ್ತೀವಿ. ಆಫ್ಟರ್ ದಟ್ ಫ್ರಂಟ್ ಎಲಿವೇಷನ್ ಡಿಸೈನು ಸ್ಟಾರ್ಟ್ ಆಗುತ್ತೆ. ಒನ್ಸ್ ದಿಸ್ ಆಲ್ ರೆಡಿ ಅಂದರೆ ನಿಮ್ಮ ಸ್ಟ್ರಕ್ಚರಲ್ ಡಿಸೈನ್, ಪ್ಲ್ಯಾನ್ ಆ್ಯಂಡ್ ಫ್ರಂಟ್ ಎಲಿವೇಷನ್ ಆದಮೇಲೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ತೀವಿ ನಮಗೂ ನಿಮಗೂ. ಆ ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ನಿಮಗೆ ಫಸ್ಟ್ ಅಡ್ವಾನ್ಸ್ ಬರುತ್ತೆ. ಆಫ್ಟರ್ ದಟ್ ನಿಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ ಆನ್ ಸೈಟಲ್ಲಿ. ಓಕೆ. ಆಫ್ಟರ್ ದಟ್ ನಿಮಗೆ ಎವ್ರಿ ಸ್ಟೇಜಲ್ಲೂ ಏನೇನು ಪೇಮೆಂಟ್ಸ್ ಬರುತ್ತೆ ಅದೆಲ್ಲದನ್ನು ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ನಾವು ನಿಮಗೆ ಒಬ್ಬರು ಡೆಡಿಕೇಟೆಡ್ ಸೈಟ್ ಇಂಜಿನಿಯರ್ ಕೊಟ್ಟಿರ್ತೀವಿ. ಅಂದರೆ ಡೈಲಿ ವರ್ಕ್ ಅಪ್ಡೇಟ್ಸ್ ಏನಿದೆ ಆ್ಯಂಡ್ ಆ್ಯಸ್ ಪರ್ ಪ್ಲ್ಯಾನು ನಡೀತಾ ಇದೆಯಾ ವರ್ಕು, ದಿಸನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ಒಬ್ಬರು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಇರ್ತಾರೆ. ದೇ ವಿಲ್ ಹ್ಯಾಂಡಲ್ ಟೆಕ್ನಿಕಲಿ, ಅಂದರೆ ಟೆಕ್ನಿಕಲಿ ಹೇಗೆ ಮಾಡಿಸ್ಬೇಕು ಅಂತ ಅವರಿಗೆ ಡೈಲಿ ಟ್ರೈನ್ ಮಾಡ್ತಾ ಇರ್ತಾರೆ.
ನಮ್ಮ ಸೈಟ್ ಇಂಜಿನಿಯರ್ಸ್ಗೆ. ಮತ್ತು ಅವರು ಫಾರ್ ದ ಇವಾಗ ಮೇಜರ್ ವರ್ಕ್ಸ್ ಇದ್ದಾಗ ಲೈಕ್ ದಟ್ ಕಾಂಕ್ರೀಟಿಂಗ್ ವರ್ಕ್ಸ್ ಇದ್ದಾಗ ದೇ ವಿಲ್ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಚೆಕ್ ದ ರೀಇನ್ಫೋರ್ಸ್ಮೆಂಟ್ ಆಗಿರಲಿ, ಶಟ್ರಿಂಗ್ ಆಗಲಿ, ದಿಸ್ ಆಲ್ ಚೆಕಿಂಗ್ ನಡೆಯುತ್ತೆ. ಅಂದರೆ ಒಂದು ಪ್ರೋಸೆಸ್ ಇರುತ್ತೆ ಸರ್, ನಮ್ಮದೇ ಆದ ಒಂದು ಸಲ ನೀವು ಆನ್ಬೋರ್ಡ್ ಆಗಿ ಒಂದು ಸಲ ವರ್ಕ್ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಗೊಂದು ಸ್ಕೆಡ್ಯೂಲ್ ಆಫ್ ವರ್ಕ್ ಕೊಟ್ಟಿರ್ತೀವಿ, ಈ ಡೇಟ್ಸ್ಗಳಲ್ಲಿ ನಿಮ್ಗೆ ಇದೇ ವರ್ಕ್ ನಡೆಯುತ್ತೆ ಅಂತ. ಓಕೆ, ದೀಸ್ ಆಲ್ ಪ್ರೋಸೆಸ್ ನಮ್ಮ ಕಂಪ್ನಿಲಿ ಇರುತ್ತೆ. ಸೊ ಈಗ ತುಂಬ ಕಸ್ಟಮರ್ಸ್ಗಳಿಗೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ಗಳು ಗೊತ್ತಿರಲ್ಲ, ಸೊ ಅದನ್ನೆಲ್ಲ ಆನ್ ಸೈಟಲ್ಲಿ ಏನಾದರೂ ಹೇಳೋ ಹಂಗೆ? ಸರ್, ಡೆಫಿನೆಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಸೈಟ್ ಇಂಜಿನಿಯರ್ಸ್ ಹಾಕ್ಕೊಂಡಿರೋರು ಸಿವಿಲ್ ಇಂಜಿನಿಯರೇ ಆಗಿರ್ತಾರೆ. ಆ್ಯಂಡ್ ಅವ್ರಿಗೆ ಟೆಕ್ನಿಕಲಿ ನಾವು ಟ್ರೈನ್ ಮಾಡಿರ್ತೀವಿ ಎವ್ರಿ ಟೈಮ್ಸ್ ಆಗಿ ನಮ್ಮ ಆಫೀಸಲ್ಲಿ. ಅಂದರೆ ಒಂದು ಮೆಟೀರಿಯಲ್ ಬಂದಿದೆ ಅಂದರೆ ಅದು ಕ್ವಾಲಿಟಿ ಚೆಕ್ ಆಗಲಿ, ಇಫ್ ಒಂದು ಕಾಂಕ್ರೀಟ್ ಬಂದಿದೆ ಅಂದಾಗ ಬಿಫೋರ್ ದಟ್ ಏನೇನು ಚೆಕಿಂಗ್ ಆಗಬೇಕು, ದಟ್ ಆಲ್ ದ ಚೆಕ್ಸ್ ಕನ್ಫರ್ಮ್ ಆದಮೇಲೆ ಕಾಂಕ್ರೀಟ್ ವಿಲ್ ಬಿ ಡನ್. ಆ ಥರ ಇರುತ್ತೆ ಪ್ರೋಸೆಸ್ ನಮ್ಮದು. ಸೊ ಸರ್, ಈಗ ನಾನು ನಿಮ್ಮ ಕಡೆಯಿಂದ ಒಂದು ನಮ್ಮ ಮನೆ ಕಟ್ಟಿಸ್ಕೊಂಡೆ ಅಂತ ಇಟ್ಕೊಳ್ಳಿ. ಸೊ ಈಗ ನೀವು ಹೇಗೆ ಸರ್ವಿಸು ಮತ್ತು ವಾರಂಟೀಸ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ತೀರಾ? ಎಷ್ಟು ವರ್ಷಗಳಂತಲೇ ಪ್ರೊವೈಡ್ ಮಾಡ್ತೀರಾ? ಸರ್, 1 ಇಯರು ಫ್ರೀ ಸರ್ವಿಸ್ ಇರುತ್ತೆ. ಅಂದರೆ ಫ್ರೀ ಸರ್ವಿಸ್ ಅಂದರೆ ಏನೇನು ಇರುತ್ತೆ ಅಂತ ಹೇಳ್ತೀನಿ. ಲೈಕ್ ದಟ್ ಪ್ಲಂಬಿಂಗ್ ರಿಲೇಟೆಡ್ ಆಗಲಿ, ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗಲಿ, ಪೇಂಟಿಂಗ್ ರಿಲೇಟೆಡ್, ಲೀಕೇಜ್ ರಿಲೇಟೆಡ್, ಈ ಥರ ಏನೇ ಇದ್ರೂ 1 ಇಯರ್ ಒಳಗೂ ನಾವೇ ಮಾಡಿಕೊಡ್ತೀವಿ. ದಟ್ ಸ್ಟ್ರಕ್ಚರಲ್ ವಾರಂಟಿಯಿಂದ ಬಂದಾಗ 15 ಇಯರ್ಸ್ ವಾರಂಟಿ ಕೊಡ್ತೀವಿ ಸರ್. ಅಂದರೆ ಮಾರ್ಕೆಟಲ್ಲಿ ನಿಮ್ಗೆ 15 ಇಯರ್ಸ್ ವಾರಂಟಿ ಯಾರು ಕೊಡ್ತಾಯಿಲ್ಲ, 10 ಇಯರ್ಸ್ ಅಂತ ಹೇಳ್ತಾರೆ ಆಲ್ ದ ಕಂಪನೀಸ್. ನಾವು ಸ್ಟ್ರಕ್ಚರಲ್ ವಾರಂಟಿ 15 ಇಯರ್ಸ್ವರೆಗೂ ಕೊಡ್ತೀವಿ. ಅಂದರೆ ನಿಮಗೆ ಮೆಟೀರಿಯಲ್ ವಾರಂಟಿ ಅಂತ ಬಂದರೆ ಲೈಕ್ ದಟ್ ಸಮ್ ಕಂಪನೀಸ್, ಇವಾಗ ನಾವು ಜಾಗ್ವಾರ್ದು ಪ್ಲಂಬಿಂಗ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಡಿಫಾಲ್ಟಾಗಿ ಕಂಪನಿಯಿಂದನೇ 5 ಇಯರ್ಸ್ ವಾರಂಟಿ ಬಂದಿರುತ್ತೆ. ಆ ರೀಪ್ಲೇಸ್ಮೆಂಟ್ಗೆ ಏನೇನು ಬೇಕು ಅದನ್ನು ಆರ್ಗನೈಸ್ ಮಾಡಿಕೊಡೋದು ಇದೆಲ್ಲ ನಮ್ಮ ಕಂಪನಿಯಿಂದನೇ ಇರುತ್ತೆ ಸರ್. ಅಂದರೆ ನೀವು ಯಾವಾಗ ಬೇಕಾದ್ರೂ ಇಫ್ ನಿಮ್ಮದು ಜಾಗ್ವಾರ್ದು ಏನೋ ಒಂದು ಮೆಟೀರಿಯಲ್ ಪ್ರಾಬ್ಲಮ್ ಆಗಿದೆ, ಇಫ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ದಟ್ ಕಂಪನಿ ವಾರಂಟಿ ಬಂದೇ ಬರುತ್ತೆ. ಸೊ ಸರ್, ಈಗ ಕನ್ಸ್ಟ್ರಕ್ಷನ್ ನಿಮ್ಮ ಹತ್ರ ಮಾಡಿಸಾಯಿತು, ಸೊ ಈಗ ಇಂಟೀರಿಯರ್ಸು ಕೂಡ ನಿಮ್ಮ ಹತ್ರನೇ ಮಾಡಿಸಿದ್ರೆ ನಮಗೆಲ್ಲ ಏನು ಬೆನಿಫಿಟ್ ಸಿಗುತ್ತೆ? ಸರ್, ಡೆಫಿನೆಟ್ಲಿ ಸಿಗುತ್ತೆ. ಯಾಕೆ ಅಂದರೆ ಒಂದು ಟರ್ನ್ ಕೀ ಪ್ರಾಜೆಕ್ಟ್ ಒಂದೇ ಕಂಪನಿ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಲೈಕ್ ದಟ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಆಗಲಿ, ಪ್ಲಂಬಿಂಗ್ ಲೇಔಟ್ ಆಗಲಿ. ನಮ್ಮ ಟೀಮ್ ನಿಮಗೆ ಇನ್ ದ ಸ್ಟೇಜ್ ಆಫ್ ಬಿಫೋರ್ ಪ್ಲಾಸ್ಟ್ರಿಂಗಲ್ಲೇ ಇನ್ವಾಲ್ವ್ ಆಗ್ತಾರೆ. ಓಕೆ, ಅಂದರೆ ಇಂಟೀರಿಯರ್ ಡಿಸೈನ್ ಟೀಮು ಇನ್ವಾಲ್ವ್ ಆಗುತ್ತೆ. ಆವಾಗ ನಿಮ್ಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಇಫ್ CCTV ಹೋಗ್ತಾ ಇದ್ದೀರಾ, ಎಲ್ಲಿ ಕೊಡಬೇಕು, ಇದು ಬಿಫೋರ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬಂದಿರಲ್ಲ. ನೀವು ಒಂದು ಇಂಟೀರಿಯರ್ ಡಿಸೈನ್ ಮಾಡಿಕೊಂಡಾಗ ನಿಮ್ಮದು ವಾಶ್ ಬೇಸಿನ್ ಎಲ್ಲಿ ಬರಬೇಕು, ನಿಮ್ಮ TV ಯೂನಿಟ್ ಎಲ್ಲಿ ಬರಬೇಕು, ಅದು ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ. ನೀವು ಆಫ್ಟರ್ ದಟ್ ನಾನೆಲ್ಲ ಪ್ಲಾಸ್ಟ್ರಿಂಗ್ ಮಾಡಿ ನಾನು ಪೇಂಟ್ ಮಾಡಿಬಿಟ್ಟಿದ್ದೀನಿ, ನೀವು ಆಮೇಲೆ ಬಂದು ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಎಗೇನ್ ಮತ್ತೆ ಎಲ್ಲ ಶಿಫ್ಟಿಂಗ್ ಬರುತ್ತೆ. ಪಾಯಿಂಟ್ಸ್, ಎಲೆಕ್ಟ್ರಿಕಲ್ ಪಾಯಿಂಟ್ ತುಂಬ ಶಿಫ್ಟಿಂಗ್ ಬರುತ್ತೆ. ಎಗೇನ್ ನೀವು ನಿಯರ್ಲಿ 1 ಲಕ್ಷದ ಮೇಲ್ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಫಾರ್ ಎಲೆಕ್ಟ್ರಿಕಲ್ ವರ್ಕಿಗೆ ಮಾತ್ರ. ಆದ್ದರಿಂದ ತುಂಬ ಬೆನಿಫಿಟ್ಸ್ ಬರ್ಬೋದು. ಆ್ಯಂಡ್ ನಿಮಗೆ ಆನ್ ಟೈಮ್ ವರ್ಕ್ ಆಗುತ್ತೆ ಸರ್. ಇನಿಷಿಯಲಿ ಇನ್ವಾಲ್ವ್ ಆಗಿರೋದ್ರಿಂದ ನಮ್ಮದೆಲ್ಲ ಡಿಸೈನ್ ರೆಡಿ ಇರುತ್ತೆ. ನಮ್ಮ ಟೀಮು ಆರ್ಗನೈಸ್ ಮಾಡ್ಕೊಂಡಿರುತ್ತೆ. ಈ ವರ್ಕ್ ಆಗ್ತಿದ್ದಂಗೆ ನೆಕ್ಸ್ಟ್ ಇಂಟೀರಿಯರ್ಸ್ ಯಾವಾಗ ಬರಬೇಕು, ಮೆಟೀರಿಯಲ್ಸ್ ಯಾವಾಗ ಸೈಟಿಗೆ ಬರಬೇಕು, ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿರುತ್ತೆ ಮೆಟೀರಿಯಲ್ ಬಿಫೋರ್ ದಟ್. ಅಂದರೆ ಆನ್ ಟೈಮ್ ಎಕ್ಸಿಕ್ಯೂಷನ್ ಆಗುತ್ತೆ, ಡಿಲೇಸ್ ಆಗೋದಿಲ್ಲ ನಿಮಗೆ. ಆ್ಯಂಡ್ ಕಮ್ಯುನಿಕೇಷನ್ ಈಸಿ ಇರುತ್ತೆ. ಯಾವ ಸ್ಟೇಜಿಂದ ಇಂಟೀರಿಯರ್ಸ್ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಹೇಗೆ? ಸರ್, ಪ್ಲಾಸ್ಟಿಂಗ್ ಸ್ಟೇಜಿಂದ ಬಿಫೋರೇ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕಲ್ ಗ್ರೂಯಿಂಗೇ ನಮ್ಮ ಇಂಟೀರಿಯರ್ ಟೀಮೇ ಬಂದು ಮಾಡಿಸ್ತಾರೆ. ಓಕೆ, ಆದ್ದರಿಂದ ನಿಮಗೆ ಬೆನಿಫಿಟ್ಸ್ ಅಂದರೆ ನಿಮ್ಗೆ ಅವಾಗ ಎಲೆಕ್ಟ್ರಿಕಲ್ ಚಿಪೌಟ್ಸ್ ಬರೋದಿಲ್ಲ, ನಿಮಗೆಲ್ಲ ಇದೆಲ್ಲ ಈಸಿ ಆಗಿಬಿಡುತ್ತೆ. ಸರ್, ಡೆಫಿನೆಟ್ಲಿ ಹೌದು. ನಿಮ್ಗೆ ಮತ್ತೆ ಪ್ಲಾಸ್ಟ್ರಿಂಗ್ ಮಾಡಿ ಗ್ರೂ ಕಟಿಂಗ್ ಮಾಡಿದ್ದೀರಾ ಅಂದರೆ ಹೇರ್ ಕ್ರ್ಯಾಕ್ಸ್ ಬರುತ್ತೆ, ಆ ಪ್ಯಾಚ್ ಅಪ್ ಬರುತ್ತೆ, ಅಲ್ಲಿ ಅದೆಲ್ಲದು ಕಂಟ್ರೋಲ್ ಆಗುತ್ತೆ. ಸೊ ಸರ್, ನಮ್ಮ ವೀಕ್ಷಕರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ಸರ್, ಇವತ್ತು ನಾವು ಯಲಹಂಕ ಶೋರೂಮಲ್ಲಿದ್ದೀವಿ. ಇಲ್ಲಿ ಕೋಗಿಲು ಕ್ರಾಸಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಅಡ್ರೆಸ್ ಕೊಟ್ಟಿರ್ತೀನಿ. ಆ್ಯಂಡ್ ನಮ್ಮದು ಮೇನ್ ಆಫೀಸ್ ಬಂದು ಆರ್ ಆರ್ ನಗರ, ರಾಜರಾಜೇಶ್ವರಿ ನಗರದಲ್ಲಿದೆ. ಅಲ್ಲೂ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ 1 ಡೇ ಪ್ರಯರಾಗಿ ಕಾಲ್ ಮಾಡಿದ್ರೆ ಅವೈಲಬಿಲಿಟಿ ಈಸಿ ಇರುತ್ತೆ. ಯಾಕೆ ಅಂದರೆ ನಮ್ಮ ಸ್ಕೆಡ್ಯೂಲ್ಸನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದರ್ವೈಸ್ ನಮ್ಮ ಸೇಲ್ಸ್ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ನೀವು ಟೆಕ್ನಿಕಲ್ ಮೀಟಿಂಗ್ ಆಗಲಿ, ಅದರ್ವೈಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ರಿಗಾರ್ಡಿಂಗ್ ಇವಾಗ ಪ್ಲ್ಯಾನ್ ಅಪ್ರೂವಲ್ಸು ಮತ್ತು ಬೋರ್ವೆಲ್ ಹಾಕ್ಸೋದಕ್ಕೆ, ಈ ಎಲ್ಲ ಅಸಿಸ್ಟೆನ್ಸು ನಮ್ಮ ಕಡೆನೇ ಇರುತ್ತೆ. ಅದರಿಂದ ಡೆಫಿನೆಟ್ಲಿ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಯಾವಾಗ ಬೇಕಾದರೂ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೋದು. ಸೊ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ಸ್ಗೂ ಎಲ್ಲ ನಿಮ್ಮ ಕಡೆಯಿಂದ ಸಪೋರ್ಟ್? ಎಸ್ ಸರ್, ನಮ್ಮ ಕಡೆಯಿಂದ ಎಲ್ಲ ಅಸಿಸ್ಟೆನ್ಸು ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮಹೇಶ್ ಅವರು ಉತ್ತರಗಳು ಕೊಟ್ಟಿದ್ದಾರೆ. ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟರು. ಸೊ ನಿಮ್ಮಲ್ಲಿ ಇನ್ನಷ್ಟು ಪ್ರಶ್ನೆಗಳಿದ್ದಾರೆ, ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಆಗಲಿ, ಮನೆ ಕಟ್ಸೋದು ಹೇಗೆ ಅಂತ ಆಗಲಿ, ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲನೂ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲು ನಾವು ಪ್ರಯತ್ನ ಪಡ್ತೀವಿ. ಸರ್, ಇಷ್ಟೊತ್ತರೆಗೂ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನೀವು 1300 ರೂಪಾಯಿಯಲ್ಲಿ ನಮ್ಮ ಕನ್ನಡಿಗರಿಗೆ ಮನೆ ಕಟ್ಕೊಡ್ತೀನಿ ಅಂತ ಮುಂದೆ ಬಂದಿರೋದಂತೂ ತುಂಬ ಅದ್ಭುತವಾದಂಥ ವಿಷಯ. ಸೊ ನಮ್ಮ ಚಂದನವನ ವೀಕ್ಷಕರಿಗೆ ನೀವು 2 ಲಕ್ಷ ರೂಪಾಯಿಯಷ್ಟು
ಆಫರ್ ಕೊಡ್ತಿರೋದು ಇನ್ನೂ ಬಹಳ ದೊಡ್ಡ ವಿಷಯ. ಸೊ ನಮ್ಮ ಜೊತೆ ಇಷ್ಟೊತ್ತವರೆಗೂ ನಿಮ್ಮ ಮಾಹಿತಿ ಎಲ್ಲ ಶೇರ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಸರ್. ಹಾಗೆ ಚಂದನವನದ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಬೇಕಾದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.